ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಸ್ವೀಟಿ ಅಕೌಂಟ್ಗೆ 75 ಅಲ್ಲ ಮತ್ತೆಷ್ಟು ಲಕ್ಷ ಬಂದಿದೆ ಗೊತ್ತಾ? ಸ್ವಾಮಿಯ ಹೇಳಿಕೆಯಿಂದ ಮತ್ತೆ ವಿಚಾರಣೆಗೆ ಬರಬೇಕಾ ರಾಧಿಕಾ? ಸೋಮವಾರ ಲಸಿಕೆ ವಿತರಣೆಗೆ ರಾಜ್ಯದಲ್ಲಿ ಸಿದ್ಧತೆ ಹೇಗಿದೆ? ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಕೇಸ್ ದಾಖಲಾಗಿದ್ದೇಕೆ? ಇದೆಲ್ಲವನ್ನ ನೋಡೋಣ. ಸ್ವೀಟಿಗೆ ಯುವರಾಜ್ ಸ್ವಾಮಿ ಜೊತೆಗಿನ ನಂಟೆ ಕಂಟಕವಾಯ್ತಾ? ನಾಟ್ಯ ರಾಣಿ ಶಾಂತಲಾದ ಅಡ್ವಾನ್ಸ್ಗೆ ಅಗ್ರಿಮೆಂಟ್ ಮಾಡದ ಹಿಂದಿದೆಯಾ ಪ್ಲಾನ್? ವಿಚಾರಣೆಗೆ ಮುನ್ನ ವಕೀಲರ ಜೊತೆ ಸ್ವೀಟಿ ಚರ್ಚಿಸಿದ್ದೇನು? ನೋಡೋಣ ರಾಧಿಕಾ ರಹಸ್ಯ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿಗೆ ಸೆಟ್ಟೇರಿದ ಸಿನಿಮಾಗೆ ಪಡೆದ ಅಡ್ವಾನ್ಸೇ ಕಂಟಕವಾದಂತೆ ಕಾಣ್ತಿದೆ. ಶಾಂತಲೆಗೆ ಯುವರಾಜ್ ಜೊತೆಗಿನ ನಂಟೆ ಮುಳುವಾಗಿದ್ದು 75 ಲಕ್ಷದ ಗಂಟು ನಟಿ ರಾಧಿಕಾಗೆ ಗಂಡಾಂತರ ತಂದಿದೆ. ಸ್ಯಾಂಡಲ್ವುಡ್ ಸ್ವೀಟಿಗೆ ಸಿಸಿಬಿ ಭರ್ಜರಿ ಶಾಕ್ ಕೊಟ್ಟಿದ್ದು ಬೆಂಗಳೂರಿನ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸ್ವೀಟಿ ರಾಧಿಕಾಗೆ ಸಂಕಷ್ಟಗಳ ಸರಮಾಳಿಯೇ ಕಾದಿರೋ ಸಾಧ್ಯತೆ ಇದೆ. ಯುವರಾಜ ಸ್ವಾಮಿ ಸ್ವೀಟಿ ರಾಧಿಕಾಗೆ ಹಣ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು, ದುಡ್ಡು ಪಡೆದು 9 ತಿಂಗಳು ರಾಧಿಕಾ ಮೌನವಾಗಿದ್ದು ಯಾಕೆ ಅನ್ನೋ ಅನುಮಾನ ಹುಟ್ಟಿದ್ದು, ದುಬಾರಿ ಸಂಭಾವನೆ ಮೇಲೆ ಸಿಸಿಬಿಗೆ ಡೌಟ್ ಬಂದಂತೆ ಕಾಣ್ತಿದೆ. ಸ್ವೀಟಿ ಅಕೌಂಟ್ಗೆ ಬಿದ್ದ ಹಣದ ಬಗ್ಗೆ ತೀವ್ರ ತನಿಖೆಯಾಗುತ್ತಿದೆ. ರಾಧಿಕಾ ಕುಮಾರಸ್ವಾಮಿಗೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಎದುರಾಗಿದ್ದು, ಮಹಾವಂಚಕನ ಜೊತೆಗಿನ ನಂಟೆ ನಟಿಮಣಿಗೆ ಮುಳುವಾಗಿದೆ. ರಾಧಿಕಾ ಖಾತೆಗೆ ಬಂದ ಹಣ ಸಿಸಿಬಿ ಮೆಟ್ಟಿಲೇರುವಂತೆ ಮಾಡಿದ್ದು, ನಿಜವಾಗ್ಲೂ ಸಿನಿಮಾ ಅಡ್ವಾನ್ಸ್ 75 ಲಕ್ಷ ಕೊಡ್ತಾರಾ ಅಂತ ಪ್ರಶ್ನಿಸುತ್ತಿದ್ದಾರೆ. ಅಗ್ರಿಮೆಂಟ್ ಮಾಡದಿರುವ ಹಿಂದೆ ಪ್ಲಾನ್ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಅಲ್ಲದೆ ನಟಿ ರಾಧಿಕಾ ಪ್ರತಿ ಹೇಳಿಕೆಯಲ್ಲೂ ಸಾಲು ಸಾಲು ಅನುಮಾನ ಕಾಡ್ತಿದ್ದು, ವಿಚಾರಣೆ ವೇಳೆ ಹಣ ಹಿಂದಿನ ರಹಸ್ಯದ ಬಗ್ಗೆ ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ. ರಾಧಿಕಾ ಕುಮಾರಸ್ವಾಮಿ ಪಾಲಿಗೆ ಹಣ ವರ್ಗಾವಣೆಗೆ ಉರುಳಾಗಿದ್ದು, ಟಿವಿ9 ಕೋಟಿ ರೂಪಾಯಿ ವ್ಯವಹಾರದ ಸೀಕ್ರೆಟ್ ಬಯಲು ಮಾಡಿತ್ತು. ರಾಧಿಕಾ ಖಾತೆಗೆ 1.25 ಕೋಟಿ ಟ್ರಾನ್ಸ್ಫರ್ ವಿಚಾರ ಬಹಿರಂಗವಾಗಿತ್ತು. ಈ ವಿಚಾರ ಬಯಲಾಗುತ್ತಿದ್ದಂತೆ ಸ್ಪಷ್ಟನೆ ನೀಡಿದ್ದ ನಟಿ ರಾಧಿಕಾ, 17 ವರ್ಷದಿಂದ ಯುವರಾಜ್ ಪರಿಚಯವಿದೆ ಎಂದಿದ್ರು. ಸಿನಿಮಾ ವಿಚಾರವಾಗಿ 75 ಲಕ್ಷ ಅಡ್ವಾನ್ಸ್ ಪಡೆದಿದ್ದ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ಹೀಗಾಗಿ ಯುವರಾಜ್ನಿಂದ ಪಡೆದ ಹಣ ರಾಧಿಕಾಗೆ ಮುಳುವಾದಂತೆ ಕಾಣ್ತಿದೆ. ರಾಧಿಕಾ ಸುದ್ದಿಗೋಷ್ಠಿ ಬೆನ್ನಲ್ಲೇ ಆಡಿಯೋ ಬಾಂಬ್ ಸ್ಫೋಟಗೊಂಡಿತ್ತು. ಹೀಗಾಗಿ ರಾಧಿಕಾ ಕುಮಾರಸ್ವಾಮಿಗೆ ಆ ಆಡಿಯೋ ಮುಳುವಾದಂತೆ ಕಾಣ್ತಿದೆ. ಸ್ವಾಮೀಜಿ ಜೊತೆಗಿನ ನಂಟು ಬಯಲಾದ ಬಳಿಕ ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗಿದ್ದು, ಬಳಿಕ ಪ್ರಕರಣಕ್ಕೆ ಭಾರೀ ಟ್ವಿಸ್ಟ್ ಸಿಕ್ಕಿದೆ. ವಂಚಕ ಯುವರಾಜ್ ಮೊಬೈಲ್ ಡೇಟಾ ರಿಟ್ರೀವ್ನಿಂದ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಆದರೆ ನಾನು ಆ ರೀತಿ ಮಾಡಿಲ್ಲ ಅಂತ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ. ವಂಚಕ ಯುವರಾಜ್ ಜೊತೆಗಿನ 17 ವರ್ಷಗಳ ನಂಟೆ ರಾಧಿಕಾಗೆ ಕಂಟಕ ತಂದಿಟ್ಟಿದೆ. 75 ಲಕ್ಷ ಹಣದ ಸ್ಫೋಟಕ ಮಾಹಿತಿ ಜೊತೆಗೆ ಆಡಿಯೋದಿಂದ ಸಂಕಷ್ಟ ಫಿಕ್ಸ್ ಆದಂತೆ ಕಾಣ್ತಿದೆ. ಲಕ್ಷ ಹಣ ಪಡೆದು ವರ್ಷದ ಕಾಲ ಸುಮ್ಮನಿದ್ದಿದ್ದೇ ಮುಳುವಾಗಿದೆ. 75 ಲಕ್ಷ ಹಣ ಪಡೆದಿರೋ ಬಗ್ಗೆ ಈಗಾಗಲೇ ರಾಧಿಕಾ ಒಪ್ಪಿಕೊಂಡಿದ್ದು, ಯುವರಾಜ್ ಜೊತೆಗಿನ 17 ವರ್ಷಗಳ ಪರಿಚಯ ಹಾಗೂ ಹಣದ ವ್ಯವಹಾರದ ಬಗ್ಗೆ ಸಿಸಿಬಿ ಪ್ರಶ್ನಿಸಿದೆ. ಜೊತೆಗೆ ಸಿನಿಮಾಗಾಗಿ ಅಡ್ವಾನ್ಸ್ ಹಣ ಪಡೆದಿರೋ ಬಗ್ಗೆ ತನಿಖೆ ನಡೆಸುತ್ತಿದ್ದು, ಹಣ ವರ್ಗಾವಣೆ ಬಗ್ಗೆ ಈಗಾಗಲೇ ಸಿಸಿಬಿ ಎಲ್ಲ ಸಾಕ್ಷ್ಯ ಸಂಗ್ರಹಿಸಿದೆ. 1.25 ಕೋಟಿ ಹಣ ವರ್ಗಾವಣೆಯ ಸುದ್ದಿಯನ್ನ ಟಿವಿ9 ಬ್ರೇಕ್ ಮಾಡ್ತಿದ್ದಂತೆ ರಾಧಿಕಾ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು. ಆದ್ರೆ ಇದಾದ ಬಳಿಕ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಇರದೆ ನಾಪತ್ತೆಯಾಗಿದ್ರು. ರಾಧಿಕಾ ಸಹೋದರ ಮಡಿಕೇರಿಯಲ್ಲಿ ಇರೋದಾಗಿ ನಿನ್ನೆ ಹೇಳಿದ್ರು. ಹೀಗಾಗಿ ತಡರಾತ್ರಿ ಮನೆಗೆ ರಾಧಿಕಾ ಬಂದಿದ್ದಾರೆ ಎನ್ನಲಾಗಿದೆ. ಡಾಲರ್ಸ್ ಕಾಲೋನಿಯ ಮನೆಯಿಂದಲೇ ಸಿಸಿಬಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾದ್ರು. ಟಿವಿ9ನಲ್ಲಿ 1.25 ಕೋಟಿ ರಹಸ್ಯದ ಬಗ್ಗೆ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಸುದ್ದಿಗೋಷ್ಠಿ ನಡೆಸಿದ್ದ ರಾಧಿಕಾ ಕುಮಾರಸ್ವಾಮಿ ತಾವು ಪಡೆದಿದ್ದ 75 ಲಕ್ಷ ಮಾತ್ರ ಎಂದಿದ್ರು. ಆದರೆ ಮೊನ್ನೆ ಸುದ್ದಿಗೋಷ್ಠಿ ನಡೆಸಿದ ಬಳಿಕ ತಮ್ಮ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ನಟಿ ರಾಧಿಕಾ ಇರಲಿಲ್ಲ. ನಿನ್ನೆ ಕೂಡ ನಟಿ ರಾಧಿಕಾ ಕುಮಾರಸ್ವಾಮಿ ಬೇರೆ ಸ್ಥಳದಲ್ಲಿದ್ರು. ರಾಧಿಕಾ ಸಹೋದರ ರವಿರಾಜ್ ನಿನ್ನೆ ಮಡಿಕೇರಿಯಲ್ಲಿರೋದಾಗಿ ಹೇಳಿದ್ರು. ಸಿಸಿಬಿ ವಿಚಾರಣೆಗೆ ಮುನ್ನ ವಕೀಲರ ಜೊತೆ ರಾಧಿಕಾ ಕುಮಾರಸ್ವಾಮಿ ಭಾರಿ ಚರ್ಚೆ ನಡೆಸಿದ್ರು. ಫುಲ್ ಪ್ರಿಪೇರ್ ಆಗಿ ಸಿಸಿಬಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗಿದ್ರು. ಸಿಸಿಬಿ ಕಚೇರಿಗೆ ತೆರಳುವ ಮುನ್ನ ವಕೀಲರ ಜೊತೆ ರಾಧಿಕಾ ಕುಮಾರಸ್ವಾಮಿ ಹಾಗೂ ಸಹೋದರ ರವಿರಾಜ್ ಚರ್ಚಿಸಿ ಕೆಲ ದಾಖಲೆ ಸಹಿತ ಸಿಸಿಬಿ ಕಚೇರಿಗೆ ಆಗಮಿಸಿದ್ರು. 4 ಗಂಟೆಗಳ ವಿಚಾರಣೆಯಲ್ಲಿ ರಾಧಿಕಾಗೆ ಕೇಳಿದ ಪ್ರಶ್ನೆಗಳೇನು? ರಾಧಿಕಾ ಯುವರಾಜ್ನನ್ನ ಮುಖಾಮುಖಿ ವಿಚಾರಣೆ ನಡೆಸಲಾಯಿತಾ? ಇನ್ವೆಸ್ಟಿಗೇಷನ್ ಬಳಿಕ ರಾಧಿಕಾ ಹೇಳಿದ್ದೇನು? ನೋಡೋಣ ಸ್ವೀಟಿಗೆ ಸಂಕಷ್ಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
75 ಲಕ್ಷ ಹಣ ವರ್ಗಾವಣೆ ಬಗ್ಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸಿಸಿಬಿ ಕಚೇರಿಯಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆಗೆ ಹಾಜರಾಗಿದ್ರು. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಸತತ 4 ಗಂಟೆಗಳ ಕಾಲ ರಾಧಿಕಾ ವಿಚಾರಣೆ ಎದುರಿಸಿದ್ರು. ಹಾಜರಾದ ಕೂಡಲೇ ರಾಧಿಕಾರ ಮೊಬೈಲ್ ವಶಕ್ಕೆ ಪಡೆದ ಸಿಸಿಬಿ ಅಧಿಕಾರಿಗಳು ನಂತರ ತೀವ್ರ ವಿಚಾರಣೆ ನಡೆಸಿದರು. ಯುವರಾಜ್ ವಂಚನೆ ಪ್ರಕರಣದ ತನಿಖಾಧಿಕಾರಿ ಹಾಗೂ ಎಸಿಪಿ ನಾಗರಾಜ್, ಮಹಿಳಾ ಇನ್ಸ್ಪೆಕ್ಟರ್ ಅಂಜುಮಾಲಾ ನಟಿ ರಾಧಿಕಾ ಕುಮಾರಸ್ವಾಮಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು. ಊಟಕ್ಕೂ ಬ್ರೇಕ್ ನೀಡದೆ ವಿಚಾರಣೆ ನಡೆಸಿದ್ರು. ಬಳಿಕ ಮಧ್ಯಾಹ್ನ 1:45 ಸುಮಾರಿಗೆ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ರಾಧಿಕಾ ಕುಮಾರಸ್ವಾಮಿಯವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ವಂಚನೆ ಪ್ರಕರಣದಲ್ಲಿ ಯುವರಾಜ್ನನ್ನ ವಶಕ್ಕೆ ಪಡೆದಿರುವ ಸಿಸಿಬಿ ಅಧಿಕಾರಿಗಳು ಯುವರಾಜ್ನನ್ನ ಸಿಸಿಬಿ ಕಚೇರಿಗೆ ಕರೆತಂದಿದ್ದಾರೆ. ರಾಧಿಕಾ ಕುಮಾರಸ್ವಾಮಿಯನ್ನ ವಿಚಾರಣೆ ನಡೆಸ್ತಾ ಇದ್ದ ಹಿನ್ನೆಲೆ ಮಧ್ಯಾಹ್ನ 2:15 ಸುಮಾರಿಗೆ ಯುವರಾಜ್ನನ್ನ ಕರೆತಂದಿದ್ದರು. ಇಂಟ್ರಾಗೇಷನ್ ಸೆಲ್ನಲ್ಲಿ ಸಿಸಿಬಿ ಕಚೇರಿಗೆ ಕರೆತಂದು ರಾಧಿಕಾ ಹಾಗೂ ಯುವರಾಜ್ನನ್ನ ಮುಖಾಮುಖಿಯಾಗಿ ವಿಚಾರಣೆ ನಡೆಸಿದ್ದಾರೆ ಎನ್ನಲಾಗಿದೆ. ಯುವರಾಜ್ ಜೊತೆ ಆರ್ಥಿಕ ವ್ಯವಹಾರ ಸಂಬಂಧ ರಾಧಿಕಾ ಕುಮಾರಸ್ವಾಮಿಗೆ ನೋಟಿಸ್ ನೀಡಿದ್ದ ಸಿಸಿಬಿ ಅಧಿಕಾರಿಗಳು ಇಂದು 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಈ ವೇಳೆ ಅಗತ್ಯವಿದ್ರೆ ಮತ್ತೊಮ್ಮೆ ವಿಚಾರಣೆಗೆ ಕರೆತೇವೆ ಅಂತ ತಿಳಿಸಿದ್ದಾರೆ. ವಿಚಾರಣೆಗೆ ಕರೆದಾಗ ಹಾಜರಾಗುವಂತೆ ಸೂಚನೆ ನೀಡಿ ರಾಧಿಕಾ ಕುಮಾರಸ್ವಾಮಿ ಹಾಗೂ ಸಹೋದರ ರವಿರಾಜ್ನನ್ನ ಕಳಿಸಿದ್ದಾರೆ. ಸಿಸಿಬಿ ವಿಚಾರಣೆ ಬಳಿಕ ಮಾತನಾಡಿದ ರಾಧಿಕಾ ಕುಮಾರಸ್ವಾಮಿ, ಅಧಿಕಾರಿಗಳು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ ಅಂತ ಹೇಳಿದ್ರು. ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದರೂ ವಿಚಾರಣೆ ಎದುರಿಸಿದ್ದೇನೆ. ಅಧಿಕಾರಿಗಳು ಯಾವಾಗ ಕರೆದರೂ ವಿಚಾರಣೆಗೆ ಹಾಜರಾಗ್ತೇನೆ. ಆದರೆ ಅಧಿಕಾರಿಗಳು ಮತ್ತೆ ವಿಚಾರಣೆಗೆ ಕರೆದಿಲ್ಲ. ವಿಚಾರಣೆ ಸಂಪೂರ್ಣ ಆಗಿದೆ, ಏನೂ ತೊಂದರೆ ಇಲ್ಲ ಅಂತ ಪ್ರತಿಕ್ರಿಯಿಸಿದ್ರು. ಸತತ 4 ಗಂಟೆಗಳ ಕಾಲ ಚಾಮರಾಜಪೇಟೆಯಲ್ಲಿರುವ ಸಿಸಿಬಿ ಕಚೇರಿಯಲ್ಲಿ ಅಧಿಕಾರಿಗಳ ವಿಚಾರಣೆ ಎದುರಿಸಿ ಹೊರಬಂದ ರಾಧಿಕಾ ಕುಮಾರಸ್ವಾಮಿ ಮೈಸೂರು ರಸ್ತೆಯಲ್ಲಿ ತೆರಳಿದ್ರು. ಸಹೋದರ ರವಿರಾಜ್ ಜೊತೆ ಕಾರ್ನಲ್ಲಿ ತೆರಳಿದ್ರು. ನೈಸ್ ರಸ್ತೆಯಲ್ಲಿ ಪ್ರಯಾಣಿಸಿದ ಅವರು ಸಂಬಂಧಿಕರ ಮನೆಗೆ ಹೋಗೋದಾಗಿ ಹೇಳಿದ್ರು. ಇದಕ್ಕೂ ಮುನ್ನ ಮಾತನಾಡಿದ ರಾಧಿಕಾ, ಯುವರಾಜ್ ನನ್ನ ಮುಖಾಮುಖಿಯಾಗಿ ವಿಚಾರಣೆ ಮಾಡಿಲ್ಲ, ನಾನು ಬೆಂಗಳೂರಿನಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ ಅಂತ ಸ್ಪಷ್ಟನೆ ಕೊಟ್ರು. ನಾಟ್ಯರಾಣಿ ಶಾಂತಲಾ ಸಿನಿಮಾ ವಿಚಾರವಾಗಿ 75 ಲಕ್ಷ ರೂಪಾಯಿ ಪಡೆದಿರೋದಾಗಿ ರಾಧಿಕಾ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಆದರೆ ಖಾತೆಗೆ ಇನ್ನೂ ಲಕ್ಷ ರೂಪಾಯಿ ಜಮೆ ಆಗಿರುವ ಬಗ್ಗೆ ಸಿಸಿಬಿ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಜೊತೆಗೆ ಬೇನಾಮಿ ಅಕೌಂಟ್ಗಳಿಗೆ ಯುವರಾಜ್ ಅಕೌಂಟ್ನಿಂದ ಹಣ ವರ್ಗಾವಣೆ ಬಗ್ಗೆ ದಾಖಲೆ ಸಂಗ್ರಹಿಸಿದ್ದಾರೆ. ಈ ವಿಚಾರವಾಗಿ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲಿಸುವುದಾಗಿ ರಾಧಿಕಾ ಹೇಳಿದ್ದು, ಸೂಕ್ತ ದಾಖಲೆಗಳನ್ನು ಒದಗಿಸುವುದಾಗಿ ಒಪ್ಪಿಕೊಂಡಿದ್ದಾರೆ. ಯುವರಾಜ್ ವಂಚನೆ ಪ್ರಕರಣದಲ್ಲಿ ರಾಧಿಕಾ ಕುಮಾರಸ್ವಾಮಿ ಪಾತ್ರ ಇರುವ ಸಾಧ್ಯತೆ ಇದ್ದು ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಒಂದು ಪ್ರಕರಣದ ವ್ಯವಹಾರದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದರು ಅಂತ ಯುವರಾಜ್ ಹೇಳಿಕೆಯಲ್ಲಿ ದಾಖಲಾಗಿತ್ತು. ಈ ಕುರಿತು ರಾಧಿಕಾರನ್ನ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಆದರೆ ಆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ರಾಧಿಕಾ ಹೇಳಿದ್ದು, ಮತ್ತೆ ವಿಚಾರಣೆಗೆ ಕರೆಸಬೇಕೋ ಬೇಡವೋ ಅನ್ನೋದರ ಬಗ್ಗೆ ಸಿಸಿಬಿ ಅಧಿಕಾರಿಗಳು ತೀರ್ಮಾನಿಸಲಿದ್ದಾರೆ. ರಾಧಿಕಾ ಕುಮಾರಸ್ವಾಮಿಗೆ ವಂಚಕ ಯುವರಾಜ್ ಸ್ವಾಮಿ ನೀಡಿರುವ ಲಕ್ಷ ಹಣವನ್ನು ಸಿಸಿಬಿ ಪೊಲೀಸರು ರಿಕವರಿ ಮಾಡುವ ಸಾಧ್ಯತೆ ಇದೆ. ಯುವರಾಜ್ನಿಂದ ಯಾರ್ಯಾರಿಗೆ ಹಣ ಸಂದಾಯವಾಗಿದೆಯೋ ಅವರೆಲ್ಲರಿಂದಲೂ ಸಿಸಿಬಿ ಹಣ ರಿಕವರಿ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ರಾಧಿಕಾ ಹೇಳಿಕೆಗೂ ಯುವರಾಜ್ ಹೇಳಿಕೆಗೂ ವ್ಯತ್ಯಾಸ ಇದೆ. ಇದೇ ಹೇಳಿಕೆ ರಾಧಿಕಾಗೆ ಸಂಕಷ್ಟ ತಂದೊಡ್ಡುವ ಅನುಮಾನ ಇದೆ. ಮುಂಗಡವಾಗಿ ಪಡೆದ 75 ಲಕ್ಷದ ಬಗ್ಗೆ ತನಿಖೆ ನಡೆಸುತ್ತಾ ಇಡಿ, ರಾಧಿಕಾ ಸಂಭಾವನೆ ಬಗ್ಗೆ ಹುಟ್ಟಿದ ಪ್ರಶ್ನೆಗಳೇನು, ಸ್ಯಾಂಡಲ್ವುಡ್ ಸ್ವೀಟಿಯ ಪ್ರತಿ ಹೇಳಿಕೆಯಲ್ಲೂ ಅನುಮಾನ ಕಾಡ್ತಿರೋದೇಕೆ? ನೋಡೋಣ ಶಾಂತಲಾಗಿ ಕೂತು ಎಕ್ಸ್‌ಪ್ರೆಸ್‌ನಲ್ಲಿ. ಯುವರಾಜ್ ಅವ್ಯವಹಾರ ಕುಣಿಕೆ ರಾಧಿಕಾಗೂ ಸುತ್ತಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. 3 ಕೋಟಿ ಟ್ರಾನ್ಸ್ಫರ್ ಬಗ್ಗೆ ಜಾರಿ ನಿರ್ದೇಶನಾಲಯ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಸೆಟ್ಟೇರದೇ ಇರೋ ಸಿನಿಮಾ ಹೆಸರಲ್ಲಿ 75 ಲಕ್ಷ ಟ್ರಾನ್ಸ್ಫರ್ ಆಗಿದ್ದು, ಯುವರಾಜ್ ಅಕೌಂಟ್ನಿಂದಲೇ 15 ಲಕ್ಷ ಸಂದಾಯವಾಗಿದೆ. ಅಲ್ಲದೆ ಯುವರಾಜ್ ಭಾವನಾ ಅಕೌಂಟ್ನಿಂದ 60 ಲಕ್ಷ ಹಣ ವರ್ಗಾವಣೆಯಾಗಿದೆ. ಹೀಗಾಗಿ ಫಿಕ್ಸ್ ಆಗದ ಸಿನಿಮಾ, ಪರಿಚಯವಿಲ್ಲದ ಅಕೌಂಟ್ನಿಂದ ಹಣ ಬಂದ ಬಗ್ಗೆ ಇಡಿ ತನಿಖೆ ನಡೆಸಲಿದೆ ಎನ್ನಲಾಗಿದೆ.
ರಾಧಿಕಾ ಕುಮಾರಸ್ವಾಮಿಗೆ ಈಗಾಗಲೇ ನೋಟಿಸ್ ನೀಡಿ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಇದೀಗ ರಾಧಿಕಾಗೆ ಜಾರಿ ನಿರ್ದೇಶನಾಲಯ ಕೂಡ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಒಂದು ವೇಳೆ ನೋಟಿಸ್ ಕೊಟ್ಟರೆ ಯುವರಾಜ್ ಜೊತೆಗೆ ಇಡಿ ಎದುರು ರಾಧಿಕಾ ಕೂಡ ಉತ್ತರ ಕೊಡಬೇಕಾಗಿದೆ. ಅನಾಮಿಕ ಹಣದ ಬಗ್ಗೆ ವರ್ಷವಾದರೂ ರಾಧಿಕಾ ಮಾಹಿತಿ ನೀಡಿರಲಿಲ್ಲ. ಹೀಗಾಗಿ ಈ ಬಗ್ಗೆ ವಿಚಾರಣೆ ನಡೆಯಲಿದ್ದು, ರಾಧಿಕಾ ಆದಾಯದ ಮೂಲದ ಬಗ್ಗೆಯೂ ಇಡಿ ಕೆದಕಲಿದ್ದು, ನಂತರ ರಾಧಿಕಾ ಬಳಿ ಇರುವ ಹಣವನ್ನ ಜಪ್ತಿ ಮಾಡುವ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗಿರೋ ನಟಿ ರಾಧಿಕಾ ಕುಮಾರಸ್ವಾಮಿಗೆ ಸಿಸಿಬಿ ಅಧಿಕಾರಿಗಳು ಬೆಂಕಿ ಉಂಡೆಯಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯುವರಾಜ್ ಅಕೌಂಟ್ನಿಂದ 15 ಲಕ್ಷ ಬಂದಿದ್ದೇಕೆ? ಯುವರಾಜ್ ಭಾವನ ಅಕೌಂಟ್ನಿಂದ ಉಳಿದ 60 ಲಕ್ಷ ಬರಲು ಕಾರಣವೇನು? ಯುವರಾಜ್ 17 ವರ್ಷಗಳಿಂದ ಪರಿಚಯವಿದ್ರೂ ಆತನ ಬಗ್ಗೆ ಗೊತ್ತಿರಲಿಲ್ವಾ? ಆತ ಅರೆಸ್ಟ್ ಆಗಿದ್ದು ಟಿವಿಯಲ್ಲಿ ನೋಡಿದಾಗ ಆತನ ವಂಚನೆ ಬಗ್ಗೆ ಗೊತ್ತಾಯ್ತಾ? ಸಿನಿಮಾ ಬಗ್ಗೆ ಅಡ್ವಾನ್ಸ್ ತೆಗೆದುಕೊಂಡಿದ್ದೆ ಅಂತ ಹೇಳಿದ್ದು ನಿಜಾನಾ ಅಂತ ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ. ನೂರಾರು ಜನರಿಗೆ ವಂಚಿಸಿರೋ ಯುವರಾಜ್ ನಿಜಕ್ಕೂ ನಾಟ್ಯರಾಣಿ ಶಾಂತಲಿ ಸಿನಿಮಾ ಮಾಡ್ತಿದ್ನಾ ಅನ್ನೋದೇ $1 ಬಿಲಿಯನ್ ಪ್ರಶ್ನೆಯಾಗಿದೆ. ಹೀಗಾಗಿ ಈ ಬಗ್ಗೆಯೂ ಸಿಸಿಬಿ ಅಧಿಕಾರಿಗಳು ರಾಧಿಕಾರನ್ನ ಪ್ರಶ್ನಿಸಿದ್ದಾರೆ. ಜೊತೆಗೆ ಕಳೆದ ವರ್ಷ ಮಾರ್ಚ್ನಲ್ಲಿ ಅಕೌಂಟ್ಗೆ ಹಣ ಬಂದ್ರೂ ಯಾಕೆ ಹೇಳಲಿಲ್ಲ? ನಿರ್ಮಾಪಕರು, ನಿರ್ದೇಶಕರು ಯಾರು ಅನ್ನೋದು ಗೊತ್ತಿಲ್ಲದೆ ಹಣ ಪಡೆದಿದ್ದೇಕೆ? ಅನಾಮಧೇಯ ಅಕೌಂಟ್ನಿಂದ ಹಣ ಬಂದ್ರೂ ಈವರೆಗೂ ಯಾಕೆ ಬಾಯಿ ಬಿಟ್ಟಿಲ್ಲ ಅಂತ ವಿಚಾರಣೆ ವೇಳೆ ಪ್ರಶ್ನಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದ ರಾಧಿಕಾರ ಪ್ರತಿ ಹೇಳಿಕೆಯಲ್ಲೂ ಸಾಲು ಸಾಲು ಅನುಮಾನ ಹುಟ್ಟಿದೆ. ದುಡ್ಡಿನ ಬಗ್ಗೆ ಕೇಳೋ ತನಕ ರಾಧಿಕಾ ಕುಮಾರಸ್ವಾಮಿ ತುಟಿ ಬಿಚ್ಚಿರಲಿಲ್ಲ. ಅಲ್ಲದೆ ಮೊದಲು ಜಸ್ಟ್ 15 ಲಕ್ಷ ಕೊಟ್ಟಿದ್ರು ಅಂದಿದ್ದ ರಾಧಿಕಾ ಪ್ರಶ್ನೆಗಳು ಹೆಚ್ಚಾಗುತ್ತಿದ್ದಂತೆಯೇ 60 ಲಕ್ಷದ ಬಗ್ಗೆ ಬಾಯ್ಬಿಟ್ಟಿದ್ರು. ಅಗ್ರಿಮೆಂಟ್ ಇಲ್ಲದ ಹಣ ಪಡೆದಿದ್ದ ರಾಧಿಕಾ ಕುಮಾರಸ್ವಾಮಿ ಅಗ್ರಿಮೆಂಟ್ ಬಗ್ಗೆ ಹಲವು ಬಾರಿ ಕೇಳಿದ್ದೆ, ಆದರೆ ಕಾರಣ ನೀಡಿದ್ರು ಅಂತ ಹೇಳಿದ್ರು. ಹೀಗಾಗಿ ಅಗ್ರಿಮೆಂಟ್ ಇಲ್ಲದೆ 75 ಲಕ್ಷದ ಬಗ್ಗೆ ಕೇವಲ ಬಾಯಿ ಮಾತಲ್ಲಿ ನಡೆದಿದ್ದ ಮಾತುಕತೆ ಬಗ್ಗೆ ಪ್ರಶ್ನೆ ಹುಟ್ಟಿಕೊಂಡಿದೆ. ನಾಟ್ಯರಾಣಿ ಶಾಂತಲಾ ಸಿನಿಮಾ ಮಾಡೋ ನೆಪದಲ್ಲಿ 75 ಲಕ್ಷ ಅಡ್ವಾನ್ಸ್ ಪಡೆದ ರಾಧಿಕಾ ಕುಮಾರಸ್ವಾಮಿಗೆ 60 ಲಕ್ಷ ಕೊಟ್ಟವರು ಯಾರೆಂದೇ ಗೊತ್ತಿಲ್ವಂತೆ. ಪರಿಚಯವಿಲ್ಲದವರಿಂದ ಹಣ ಪಡೆದು 9 ತಿಂಗಳು ಸುಮ್ಮನಿದ್ದ ರಾಧಿಕಾ ನಡೆ ಬಗ್ಗೆ ಅನುಮಾನ ಕಾಡುತ್ತಿದೆ. ಸಿನಿಮಾಗಾಗಿ 75 ಲಕ್ಷ ಅಡ್ವಾನ್ಸ್ ಪಡೆದಿರುವುದಾಗಿ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ. ಹೀಗಾಗಿ ರಾಧಿಕಾ ಒಂದು ಸಿನಿಮಾಗೆ ಪಡೆಯೋ ಸಂಭಾವನೆ ಎಷ್ಟು? 75 ಲಕ್ಷ ಅಡ್ವಾನ್ಸ್ ಆದ್ರೆ ಸಂಪೂರ್ಣ ಸಂಭಾವನೆ ಎಷ್ಟಿರಬಹುದು ಅಂತ ಪ್ರಶ್ನೆ ಹುಟ್ಟಿದೆ. ಸ್ಯಾಂಡಲ್ವುಡ್ನಲ್ಲಿ ನಟಿಯರ ಸಂಭಾವನೆ 40 ಲಕ್ಷವೇ ಹೆಚ್ಚು ಅನ್ನೋ ಮಾತಿದೆ. ಹೀಗಾಗಿ ರಾಧಿಕಾ 75 ಲಕ್ಷ ಅಡ್ವಾನ್ಸ್ ಪಡೆದಿರೋದೇ ಅನುಮಾನವಾಗಿದ್ದು, ಜೊತೆಗೆ ಅಗ್ರಿಮೆಂಟ್ ಮಾಡದಿರೋದು ಕೂಡ ಅನುಮಾನ ಹುಟ್ಟಿಸಿದೆ. ಐತಿಹಾಸಿಕ ನಾಟ್ಯರಾಣಿ ಶಾಂತಲಾ ಸಿನಿಮಾಗಾಗಿ ವಂಚಕ ಯುವರಾಜ್ ಸ್ವಾಮಿ ಜೊತೆ ರಾಧಿಕಾ ಕುಮಾರಸ್ವಾಮಿ ಮಾತುಕತೆ ನಡೆಸಿದಾರಂತೆ. ವೈಷ್ಣವಿ ಪ್ರೊಡಕ್ಷನ್ ಹೌಸ್ ಮೂಲಕ ಸಿನಿಮಾಗೆ ರಾಧಿಕಾ ಮುಂದಾಗಿದ್ರು. ರಾಧಿಕಾ ಜೊತೆ ಸಿನಿಮಾ ಮಾಡಲು ಯುವರಾಜ್ 15 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದ. ಜೊತೆಗೆ ಬೇರೆ ಅಕೌಂಟ್ನಿಂದ 60 ಲಕ್ಷ ವರ್ಗಾವಣೆ ಮಾಡಿದ್ದ. ಎರಡೆರಡು ಅಕೌಂಟ್ನಿಂದ ಹಣ ವರ್ಗಾವಣೆ ಬಗ್ಗೆ ರಾಧಿಕಾ ಕುಮಾರಸ್ವಾಮಿ ಅವರೇ ಹೇಳಿದ್ರು. ವಂಚಕ ಯುವರಾಜ್ ಮತ್ತು ನಟಿ ರಾಧಿಕಾ ಅಕೌಂಟ್ಗೆ ಹಣ ವರ್ಗಾವಣೆ ಕೇಸ್ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಹಣ ವರ್ಗಾವಣೆಯಲ್ಲಿ ಕಾಣದ ಕೈಗಳ ಕಳ್ಳಾಟ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಅಸಲಿಗೆ ಯುವರಾಜ್ ಕೊಟ್ಟಿದ್ದು ಕೇವಲ 75 ಲಕ್ಷನ. ಹಾಗಾದ್ರೆ ಸಿಸಿಬಿಗೆ ಸಿಕ್ಕ ದಾಖಲೆಗೂ ರಾಧಿಕಾ ಹೇಳಿದ ಲೆಕ್ಕಕ್ಕೂ ತಾಳೆಯಾಗುತ್ತಿಲ್ಲ ಯಾಕೆ ಅನ್ನೋದು ಸಹ ಅನುಮಾನ ಮೂಡಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗಿದ್ದೇಕೆ? ಸಂಕ್ರಾಂತಿಯಿಂದ ರಾಜ್ಯದಲ್ಲಿ ಆಫ್ಲೈನ್ ಕ್ಲಾಸ್ಗಳು ಶುರುವಾಗುತ್ತಾ? ಯುವರಾಜ್ ಭೇಟಿ ಬಗ್ಗೆ ಲಕ್ಷ್ಮಣ ಸವದಿ ಹೇಳಿದ್ದೇನು? ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಕೊಡವರು ಗೋಮಾಂಸ ತಿನ್ನುತ್ತಾರೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿ ದೂರು ನೀಡಲಾಗಿದೆ. ರವಿ ಕುಶಾಲಪ್ಪ ಅನ್ನೋರು ಕಂಪ್ಲೇಂಟ್ ನೀಡಿದ್ದು, ಸಿದ್ದು ಹೇಳಿಕೆಯಿಂದ ಕೊಡವರ ಭಾವನೆಗೆ ಧಕ್ಕೆಯಾಗಿದೆ ಅಂತ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಸಂಕ್ರಾಂತಿ ಬಳಿಕ ಆಫ್ಲೈನ್ ಕ್ಲಾಸ್ ಆರಂಭವಾಗುವ ಸಾಧ್ಯತೆ ಹೆಚ್ಚಿದೆ. ರಾಜ್ಯದ ಎಲ್ಲಾ ವಿವಿ ಕುಲಪತಿಗಳ ಜೊತೆಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಚರ್ಚೆ ನಡೆಸಿದ್ದು, ಕ್ಲಾಸ್ ನಡೆಸುವ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಶೀಘ್ರದಲ್ಲೇ ಆಫ್ಲೈನ್ ತರಗತಿಗಳ ದಿನಾಂಕ ಪ್ರಕಟವಾಗಲಿದೆ ಎನ್ನಲಾಗಿದ್ದು, 2ನೇ ವರ್ಷದ ಪದವಿ ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ತರಗತಿ ಶುರುವಾಗುವ ಸಾಧ್ಯತೆ ದಟ್ಟವಾಗಿದೆ.
ಬೆಳಗಾವಿಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಸಿಸಿಬಿಯಿಂದ ಬಂಧನವಾಗಿರೋ ಯುವರಾಜ್ ಬಗ್ಗೆ ಮಾತನಾಡಿದ್ದಾರೆ. ಯುವರಾಜ್ ಒಮ್ಮೆ ಮಾತ್ರ ಭೇಟಿಯಾಗಿ ವಿಶ್ ಮಾಡಿದ್ದ. ಆರ್ಎಸ್ಎಸ್ ಬಿಜೆಪಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿದ್ದ. ಆದ್ರೀಗ ಅವನು ನಕಲಿ ಎಂಬುದು ಬಯಲಿಗೆ ಬಂದಿದೆ ಅಂತ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಡ್ರಗ್ಸ್ ಜಾಲದ ನಂಟು ಆರೋಪದ ಕೇಸ್ನ ಆರೋಪಿ ನಟಿ ರಾಗಿಣಿ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಸೋಮವಾರಕ್ಕೆ ವಿಚಾರಣೆ ಮುಂದೂಡಿದ ಸುಪ್ರೀಂನ ತ್ರಿಸದಸ್ಯ ಪೀಠ ಆದೇಶ ಹೊರಡಿಸಿದೆ. ನಟಿ ರಾಗಿಣಿ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತ್ತು. ಆ ಬಳಿಕ ರಾಗಿಣಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಸದ್ಯ ಸುಪ್ರೀಂ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನ ಆರೋಪಿಯೊಬ್ಬನ ನ್ಯಾಯಾಂಗ ಬಂಧನದ ಅವಧಿಯನ್ನು ಸಿಬಿಐ ವಿಶೇಷ ಕೋರ್ಟ್ ವಿಸ್ತರಿಸಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮಾವ ಚಂದ್ರಶೇಖರ್ ಇಂಡಿಗೆ ಮತ್ತೆ 14 ದಿನ ಬಂಧನವನ್ನ ಕೋರ್ಟ್ ವಿಸ್ತರಿಸಿದೆ. 3 ವಾರಗಳಿಂದ ಧಾರವಾಡ ಜೈಲಿನಲ್ಲಿರುವ ಇಂಡಿ ಹಂತಕರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಆರೋಪದಡಿ ಜೈಲು ಪಾಲಾಗಿದ್ದಾರೆ. ಬೆಳಗಾವಿಯ ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ಡಿಪೋದಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಖಾಸಗಿ ವಾಹನಕ್ಕೆ ಚಾಲಕ ಡೀಸೆಲ್ ಹಾಕಿಸಿಕೊಂಡಿದ್ದಾನೆ. ಬಸ್ ಡಿಪೋದಲ್ಲಿನ ಬಂಕ್ ಬಳಿ ಬಂದ ಡಿಸಿಎಂ ಸವದಿ ಚಾಲಕ 44 ಲೀಟರ್ ಡೀಸೆಲ್ ಹಾಕಿಸಿಕೊಂಡಿದ್ದಾನೆ ಅಂತ ಹೇಳಲಾಗಿದೆ. ಬೆಳಗಾವಿಗೆ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆಗೆ ಸವದಿ ಬಂದಿದ್ದ ವೇಳೆ ಸರ್ಕಾರಿ ಬಂಕ್ನಿಂದ ಖಾಸಗಿ ವಾಹನಕ್ಕೆ ಡೀಸೆಲ್ ಹಾಕಿಸಲಾಗಿದೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಠಾಣೆ ಪೊಲೀಸರು ಅಂತಾರಾಷ್ಟ್ರೀಯ 2 ಡ್ರಗ್ಸ್ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಕ್ರಿಶ್ಚಿಯನ್ ಕಬೋಂಗ್ ಹಾಗೂ ಜೀನ್ ಪೌಲ್ ಅನ್ನೋರಿಂದ 6 ಲಕ್ಷ ರೂಪಾಯಿ ಮೌಲ್ಯದ 96 LSD 39 MDMA ಟ್ಯಾಬ್ಲೆಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳು ನ್ಯೂ ಇಯರ್ ಬಳಿಕ ನಗರದಾದ್ಯಂತ ಡ್ರಗ್ಸ್ ಮಾರಾಟ ಮಾಡಿದ ವಿಚಾರ ಗೊತ್ತಾಗಿದೆ. ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಬರ್ತ್ಡೇ ಪ್ರಯುಕ್ತ ಬೆಂಗಳೂರಿನ ದೇಗುಲವೊಂದಕ್ಕೆ ಭೇಟಿ ನೀಡಿದ್ದಾರೆ. ತಮ್ಮ ಸಂಬಂಧಿಕರ ಜೊತೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಟೀಸರ್ ಕೂಡ ಯಶ್ ಜನ್ಮದಿನದಂದೇ ರಿಲೀಸ್ ಆಗಿದ್ದು ಹಲ್ಚಲ್ ಎಬ್ಬಿಸಿದೆ. ಹೀಗಾಗಿ ಖುಷಿ ಮೂಡ್ನಲ್ಲಿರೋ ಯಶ್ ದೇವಾಲಯಕ್ಕೆ ವಿಸಿಟ್ ಹಾಕಿ ಭಕ್ತಿ ಅರ್ಪಿಸಿದ್ದಾರೆ. ಇಡೀ ದೇಶವೇ ಕಾಯ್ತಿರೋ ಆ ಕ್ಷಣ ಕೊನೆಗೂ ಬಂದಿದ್ದೇಗೆ? ರಾಜ್ಯದಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಹೇಗಿದೆ ಸಿದ್ಧತೆ? ಮೊದಲು ಯಾರ್ಯಾರಿಗೆ ಕೊರೋನಾ ವ್ಯಾಕ್ಸಿನ್ ಸಿಗಲಿದೆ ನೋಡೋಣ ಸೋಮವಾರ ಸಂಜೀವಿನಿ ಎಕ್ಸ್‌ಪ್ರೆಸ್‌ನಲ್ಲಿ. ಇಡೀ ಕರ್ನಾಟಕದ ಜನರು ಕಾಯುತ್ತಿದ್ದ ಶುಭಗಳಿಗೆ ಬಂದೇ ಬಿಟ್ಟಿದೆ. ಇಡೀ ವಿಶ್ವವನ್ನೇ ಕಾಡ್ತಿರೋ ಕೊರೋನಾಗೆ ರಾಜ್ಯದಲ್ಲಿ ಸೋಮವಾರದಿಂದ ಲಸಿಕೆ ವಿತರಣೆ ಶುರುವಾಗಲಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೋಮವಾರದಿಂದ ಕೊರೋನಾ ಲಸಿಕೆ ವಿತರಿಸುತ್ತೇವೆ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಮಾತಾಡಿದ ಸುಧಾಕರ್ ಶೀಘ್ರವೇ ಪ್ರತಿಯೊಬ್ಬರಿಗೂ ಕೊರೋನಾ ಲಸಿಕೆ ಲಭ್ಯವಾಗುತ್ತೆ ಎಂದು ತಿಳಿಸಿದ್ರು. ಕೊರೋನಾ ಲಸಿಕೆ ಪಡೆಯಲು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಈಗಾಗಲೇ 6,30,000 ಸಿಬ್ಬಂದಿ ನೋಂದಣಿಯಾಗಿದ್ದು ಆರೋಗ್ಯ ವೈದ್ಯಕೀಯ ಇಲಾಖೆ ಸಿಬ್ಬಂದಿಗೆ ಮೊದಲ ಆದ್ಯತೆ, ಬಳಿಕ ಪೊಲೀಸ್, ಕಂದಾಯ, ಶಿಕ್ಷಣ, ಪಂಚಾಯತ್ ರಾಜ್ ಇಲಾಖೆಗೆ ಆದ್ಯತೆ ನೀಡುತ್ತೇವೆ ಎಂದು ಸಚಿವರು ತಿಳಿಸಿದರು. ಅಲ್ಲದೆ ಇನ್ನುಳಿದವರು ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ಮಾಡುತ್ತೇವೆ ಅಂತ ಹೇಳಿದರು. ರಾಜ್ಯದಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅದರಂತೆ ಕೇಂದ್ರ ಸರ್ಕಾರ ಕೂಡ ರಾಜ್ಯಗಳಿಗೆ ಲಸಿಕೆ ಪೂರೈಸುತ್ತಿದ್ದು ನಾಳೆ ಅಥವಾ ನಾಡಿದ್ದು ರಾಜ್ಯಕ್ಕೆ 13,90,000 ಕೋವಿಡ್ ಲಸಿಕೆ ಬರುತ್ತೆ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಮಾತಾಡಿದ ಅವರು ಲಸಿಕೆ ಯಾವ ಕಂಪನಿ ಎಂದು ಸಂಜೆ ಸ್ಪಷ್ಟನೆ ಸಿಗುತ್ತೆ. ಕೊರೋನಾ ಲಸಿಕೆ ರಾಜ್ಯಕ್ಕೆ ಬರ್ತಿರೋದು ಶುಭ ಸುದ್ದಿ ಎಂದರು. ಕೊರೋನಾ ಲಸಿಕೆ ಹಂಚಿಕೆಗೆ ಆರೋಗ್ಯ ಸಚಿವಾಲಯ ಈಗಾಗಲೇ ಸಿದ್ಧತೆ ನಡೆಸಿದೆ. ಡ್ರೈ ರನ್ ಮಾದರಿಯಲ್ಲಿ ಲಸಿಕೆ ಹಂಚಿಕೆಯಾಗುತ್ತಿದೆ. ಸೆರಮ್ ಇನ್ಸ್ಟಿಟ್ಯೂಟ್ ಕೇಂದ್ರ ಸರ್ಕಾರಕ್ಕೆ ಲಸಿಕೆ ಹಸ್ತಾಂತರಿಸಲಿದ್ದು ಹರಿಯಾಣದ ಕರ್ನಲ್, ಮುಂಬೈ, ಚೆನ್ನೈ, ಕೋಲ್ಕತಾದಲ್ಲಿ ಲಸಿಕೆ ಡಿಪೋಗಳನ್ನು ತೆರೆಯಲಾಗಿದೆ. ಇಲ್ಲಿಗೆ ಕಂಪನಿಗಳಿಂದ ಉಪಕರಣ ತಲುಪಲಿದ್ದು ಇಲ್ಲಿಂದ ದೇಶದ 37 ಉಪ ಲಸಿಕಾ ಕೇಂದ್ರಕ್ಕೆ ಪೂರೈಕೆ ಮಾಡಿ ಕೇಂದ್ರಗಳಿಂದ ಎಲ್ಲಾ ಜಿಲ್ಲೆಗಳಿಗೆ ಲಸಿಕೆ ರವಾನೆ ಮಾಡಲಿದ್ದಾರೆ. ರಾಜ್ಯದಲ್ಲೂ ಕೋವಿಡ್ ವ್ಯಾಕ್ಸಿನ್ ನೀಡಲು ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಮೊದಲ ಹಂತದಲ್ಲಿ 6,30,000 ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ಸಿಗಲಿದೆ. ವ್ಯಾಕ್ಸಿನ್ ನೀಡಲು ತರಬೇತಿ ಪಡೆದ 9,807 ಸಿಬ್ಬಂದಿ ಬಳಕೆ ಮಾಡಲಿದ್ದಾರೆ. ಅಲ್ಲದೆ ರಾಜ್ಯಾದ್ಯಂತ ಲಸಿಕೆ ನೀಡಲು 28,427 ಕೇಂದ್ರಗಳನ್ನು ಗುರುತು ಮಾಡಲಾಗಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರ 64 ಐಸೋಲೈಸ್ಡ್ ರೆಫ್ರಿಜರೇಟರ್ ಪೂರೈಸಿದೆ.
ಬೆಂಗಳೂರಿನಲ್ಲೂ ಕೊರೋನಾ ವಾರಿಯರ್ಸ್ಗೆ ಮೊದಲು ವ್ಯಾಕ್ಸಿನ್ ಸಿಗುತ್ತೆ. ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಿದ್ದು, ಬಳಿಕ 60 ವರ್ಷ 50 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ವಿತರಣೆ ಮಾಡಲಿದ್ದಾರೆ. ಕೊರೋನಾ ಲಸಿಕೆ ಪಡೆಯಲು ಕೋವಿನ್ ಆಪ್ನಲ್ಲಿ ನೋಂದಾಯಿಸಬೇಕಾಗಿದ್ದು, ಸ್ಥಳದಲ್ಲಿ ಲಸಿಕೆ ಪಡೆಯಲು ನೋಂದಣಿಗೆ ಅವಕಾಶವಿಲ್ಲ. ಆಪ್ನಲ್ಲಿ ನೋಂದಾಯಿಸಿದ್ದರೆ ಆದ್ಯತೆ ಮೇಲೆ ಲಸಿಕೆ ಸಿಗಲಿದೆ. ಕೊರೋನಾ ವ್ಯಾಕ್ಸಿನ್ ಹಂಚಿಕೆಗೆ ಬಿಬಿಎಂಪಿ ಸಜ್ಜಾಗಿದೆ. ಮೊದಲ ಹಂತದಲ್ಲಿ 1,60,000 ಹೆಲ್ತ್ ವಾರಿಯರ್ಸ್ಗೆ ಲಸಿಕೆ ಸಿಗಲಿದೆ. ಎರಡನೇ ಹಂತದಲ್ಲಿ ಫ್ರಂಟ್ ಲೈನ್ ವಾರಿಯರ್ಗಳಾದ ಪೊಲೀಸರು, ಹೋಮ್ ಗಾರ್ಡ್, ಬಿಬಿಎಂಪಿ ಸಿಬ್ಬಂದಿಗೆ ಲಸಿಕೆ ವಿತರಣೆಯಾಗಲಿದೆ. ಇನ್ನು ಮೂರನೇ ಹಂತದಲ್ಲಿ ಸಾರ್ವಜನಿಕರಿಗೆ ಲಸಿಕೆ ನೀಡಲು ನಿರ್ಧಾರ ಮಾಡಲಾಗಿದೆ. ಮೂರನೇ ಹಂತದಲ್ಲಿ 50 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಲಸಿಕೆ ಸಿಗಲಿದೆ. ವೋಟರ್ ಲಿಸ್ಟ್ ಆಧಾರದ ಮೇಲೆ ಮನೆ ಮನೆಗೆ ಹೋಗಿ ಬಿಬಿಎಂಪಿ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಸರ್ವೆ ಮಾಡಲಿದ್ದಾರೆ. ಪ್ರತಿ ಮನೆಗೆ ಹೋಗಿ 50 ವರ್ಷ ಮೇಲ್ಪಟ್ಟವರ ಮಾಹಿತಿ ಸಂಗ್ರಹಿಸಲಿದ್ದು, 50 ವರ್ಷ ಮೇಲ್ಪಟ್ಟವರ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡಲಿದ್ದಾರೆ. ಸಂಗ್ರಹಿಸಿದ ನಂಬರ್ಗಳು ಕೊರೋನಾ ವೆಬ್ಸೈಟ್ಗೆ ಅಪ್ಲೋಡ್ ಆಗಲಿದ್ದು, ನಂತರ ನೇರವಾಗಿ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಯಾವತ್ತು, ಎಲ್ಲಿ, ಎಷ್ಟು ಗಂಟೆಗೆ ಲಸಿಕೆ ನೀಡುತ್ತಾರೆ ಎಂದು ಮಾಹಿತಿ ರವಾನಿಸಲಿದ್ದು, ಮೆಸೇಜ್ ಇದ್ದವರಿಗಷ್ಟೇ ಕೊರೋನಾ ವ್ಯಾಕ್ಸಿನ್ ನೀಡಲಾಗುತ್ತೆ. ಈಗಾಗಲೇ ಕೋವಿಶೀಲ್ಡ್ ಲಸಿಕೆ ಉತ್ಪಾದಿಸಿ ಸಂಗ್ರಹ ಮಾಡಿಟ್ಟಿರುವ ಸೆರಮ್ ಇನ್ಸ್ಟಿಟ್ಯೂಟ್ ಇರುವ ಪುಣೆಯನ್ನ ಲಸಿಕೆ ಹಂಚಿಕೆ ಮುಖ್ಯ ಕೇಂದ್ರವಾಗಿ ಗುರುತಿಸಲಾಗಿದೆ. ಅಲ್ಲಿಂದ ನಾಗರಿಕ ಮತ್ತು ವಾಯುಪಡೆ ವಿಮಾನಗಳ ಮೂಲಕ ದೇಶದ ಇತರೆಡೆ ಇರುವ 41 ವಿಮಾನ ನಿಲ್ದಾಣಗಳಿಗೆ ಪೂರೈಸಲಾಗುತ್ತದೆ. ಉತ್ತರ ಭಾಗಗಳಿಗೆ ದೆಹಲಿ ಮತ್ತು ಕರ್ನಲ್, ದಕ್ಷಿಣದ ರಾಜ್ಯಗಳಿಗೆ ಹೈದರಾಬಾದ್ ಮತ್ತು ಚೆನ್ನೈ, ಪೂರ್ವದ ಭಾಗಗಳಿಗೆ ಕೋಲ್ಕತ್ತಾ ಮತ್ತು ಗುವಾಹಟಿ ಉಪ ಲಸಿಕೆ ವಿತರಣಾ ಕೇಂದ್ರಗಳಾಗಿ ಕೆಲಸ ಮಾಡಲಿವೆ. ಇಲ್ಲಿಂದ ಬಂದ ಲಸಿಕೆಯನ್ನ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಪೂರೈಸುತ್ತೇವೆ ಎಂದು ಸಚಿವ ಸುಧಾಕರ್ ತಿಳಿಸಿದ್ದಾರೆ.